4ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. ಎಸ್ತರ್ ಪುಸ್ತಕ 4ನೇ ಅಧ್ಯಾಯ 15ರಿಂದ 17ನೇ ವಾಕ್ಯ. ಯಾರೋ ಓದ್ಕೊಳ್ಳೋಣ. ಎಸ್ತರ್ ಪುಸ್ತಕ 4ನೇ ಅಧ್ಯಾಯ 15ರಿಂದ 17. ಆಗ ಎಸ್ತರಳು, ನೀನು ಹೋಗಿ ಶೂನೇಮಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಆನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಮೊರ್ದೆಕೈಯು ಹಿಂದಿರುಗಿ ಹೋಗಿ ಎಸ್ತರಳು ಹೇಳಿದಂತೆಯೇ ಮಾಡಿದನು. ಹಲ್ಲೆಲೂಯಾ. ನೋಡಿ, ಎಲ್ಲ ಯಹೂದ್ಯರನ್ನ ಸಂಹಾರ ಮಾಡಬೇಕಂತೇಳಿ ಇಲ್ಲಿ ರಾಜ್ಯಾಜ್ಞೆ ಹೊರಡಿಸಿದ್ದಾನೆ. ಯಾರಂದ್ರೆ ಅಹಾಮನು. ಈಗೇನಂದ್ರೆ ಇವನು ಏನಾಗಿದ್ದಾನೆ, ಪ್ರಧಾನಮಂತ್ರಿಯಾಗಿ ಮಾಡಲ್ಪಡಿ. ಹಲ್ಲೆಲೂಯಾ. ಏನಪ್ಪ ಅಂದ್ರೆ ಎಲ್ಲಾ ಯಹೂದ್ಯರನ್ನು ಅಂದ್ರೆ ದೇವರ ಮಕ್ಕಳ ಜನಾಂಗಗಳನ್ನ ಸರ್ವನಾಶ ಮಾಡಬೇಕು, ಅವನ್ನ ಸಾಯಿಸಬೇಕಂತೇಳಿ ರಾಜ್ಯದಲ್ಲಿ ಬಂದು ಇಲ್ಲದ ಅಪರಾಧಗಳನ್ನು ಹೇಳಿ ಏನ್ ಮಾಡಿದ್ದಾನೆ, ಒಂದು ರಾಜ್ಯಾಭಿವೃದ್ಧಿ ತೆಗೆದುಕೊಂಡಿದ್ದಾನೆ. ಇಲ್ಲಿ ಸ್ತೋತ್ರ, ದೇವರ ಮದುವೆ. ಇಲ್ಲಿ ಮೊರ್ದೆಕೈ ಈ ಒಂದು ಸುದ್ದಿಯನ್ನು ಕೇಳಿ ಎಸ್ತರ್ ಬಳಿ ಬರ್ತಿದ್ದಾನೆ. ಎಸ್ತರಳೆ, ನೀನು ರಾಣಿಯಾಗಿದ್ದೀಯಾ, ನಿನಗೆ ಒಳ್ಳೆ ಸುಖವಾದ ಏನಿದೆ, ಒಂದು ಜೀವಿತ ಬಂದಿದೆ, ತೃಪ್ತಿಯಿಂದ ಊಟ ಮಾಡ್ತಿದೆಯಾ, ಕಳೆದು ನಿದ್ದೆ ಮಾಡ್ತಾ ಇದೆಯಾ. ಆದ್ರೆ ದೇವರ ಮಕ್ಕಳನ್ನು ಸಿಕ್ಕುವಂತ ಎಲ್ಲ ಯಹೂದ್ಯರು ಇವಾಗ ಸರ್ವನಾಶದಲ್ಲಿ ಪಾಲ್ಗೊಂಡಿದ್ದಾರೆ. ನೀನು ಏನಾದರೂ ಮಾಡು ಅಂತೇಳಿ ಇಲ್ಲಿ ಮೊರ್ದೆಕೈ ಬಂದು ಸ್ತೋತ್ರ ಎಸ್ತರಳಿಗೆ ಹೇಳ್ತಾ ಇದ್ದೇವೆ. ನಮ್ಮ ಮಗುವೆ ಇಲ್ಲಿ ಸ್ತೋತ್ರ ಅಹಾಮನು ಎಂಬ ಪ್ರಧಾನಮಂತ್ರಿಯಾಗಿ ಬಂದನು. ಸ್ತೋತ್ರ ಯಹೂದ್ಯರ ಸಂಹಾರ ಮಾಡೋದಕ್ಕೋಸ್ಕರ 3ನೇ ಅಧ್ಯಾಯದಲ್ಲಿ ಅವನ ರಾಜ್ಯದಿಂದ ಒಂದು ರಾಜ್ಯಾಜ್ಞೆ ನಿಂತ್ಕೊಳ್ತಾ ಇದ್ದಾನೆ. ದೇವರ ಮಗುವೆ ನೋಡಿ, ಇವತ್ತು ಕ್ರೈಸ್ತನ ಚಿತ್ರಹಿಂಸೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿದ್ರೆ ರಾಜ್ಯಾಜ್ಞೆ ನಿಂತ್ಕೊಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ದೇವರ ಮಗುವೆ, ಇಲ್ಲಿ ಕ್ರೈಸ್ತರು ಏನು ಹೋರಾಟ ಮಾಡ್ತಾ ಇಲ್ಲ, ಹೋಗಿ ಯುದ್ಧ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಆದ್ರೆ ಸ್ತೋತ್ರ ಎಲ್ಲ ಯಹೂದ್ಯರು ಏನು ಮಾಡ್ತಿದ್ರೆ, ಎಸ್ತರ್ ಹತ್ರ ಬಂದು ಮೊರ್ದೆಕೈ ಹೇಳಿದಾಗ ಯಹೂದ್ಯರಿಗೆ ಮೊರ್ದೆಕೈ ಹೇಳ್ತಾರೆ. ಸ್ತೋತ್ರ ಬಂದು ಹೇಳಿದಾಗ ಎಸ್ತರ್ ಹೇಳ್ತಾಳೆ, ನೀನು ಹೋಗಿ ಏನು ಶೂನ್ಯದಲ್ಲಿ ಸಿಕ್ಕುವಂತ ಎಲ್ಲ ಯಹೂದ್ಯರನ್ನ ಕೂಡಿಸಿ ಏನ್ ಮಾಡಿ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ. ನಾನು ಕೂಡ ನನ್ನ ಸೇವಕರೊಡನೆ ಕೂತ್ಕೊಂಡು ಅನ್ನ ಪಾನ ಎಲ್ಲವನ್ನು ಬಿಟ್ಟು ಓ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ನಾನು ಕೂಡ ಉಪವಾಸ ಮಾಡ್ತೇನೆ. ಹಲ್ಲೆಲೂಯಾ. ದೇವರ ಮಗುವ ಉಪವಾಸ ಪ್ರಾರ್ಥನೆಗೆ ಇರುವಂತ ಒಂದು ಸ್ತೋತ್ರ ದೊಡ್ಡ ಶಕ್ತಿ ಕಂದ್ರೆ ಸ್ತೋತ್ರ ಅದಕ್ಕಿಲ್ಲ ದೇವರ ಮಗು. ಯಾಕಂದ್ರೆ ಉಪವಾಸ ಪ್ರಾರ್ಥನೆ ಅಂದ್ರೆ ದೇವರೊಟ್ಟಿಗೆ ವನವಾಸವಂತೆ. ಹಲ್ಲೆಲೂಯಾ. ಉಪವಾಸ ನಿಂತಾಗ ನಮ್ಮ ಅನೇಕ ಕಡೆ ಜಯಿಸ್ತೀವಿ. ಅನೇಕ ಹೇಳ್ತಾರೆ, ನಾನು ಉಪವಾಸದ ಪ್ರಾರ್ಥನೆ ಮಾಡಿದೆ, ದೇವರು ನನಗೆ ಬಿಡುಗಡೆ ಕೊಟ್ಟರು, ಅದ್ಭುತ ಮಾಡಿದ್ರು, ಅತಿಶಯ ಮಾಡಿದ್ರು, ಜಯ ಕೊಟ್ಟರು, ಇನ್ನೊಂದು ಕೊಟ್ಟರು, ಮತ್ತೊಂದು ಕೊಟ್ಟರು. ಅನೇಕ ಒಂದು ಸಾಕ್ಷಿ ಹೇಳ್ತಾರೆ. ಕಾರಣ ಉಪವಾಸ ಪ್ರಾರ್ಥನೆ ಅಂದ್ರೆ ದೇವರೊಟ್ಟಿಗೆ ವನವಾಸ. ಹಲ್ಲೆಲೂಯಾ. ಅನೇಕರು ಏನ್ ಮಾಡ್ತಾರೆ, ಉಪವಾಸ ಪ್ರಾರ್ಥನೆಯಲ್ಲಿ ಜಯಗೊಳ್ತಾ ಇದ್ದಾರೆ, ರಾತ್ರಿಯ ಪ್ರಾರ್ಥನೆ ಜಯಗೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಸ್ತರ್ ಹೇಳ್ತಾರೆ, ಹೋಗಿ ಶೂನ್ಯದಲ್ಲಿ ಸಿಕ್ಕುವಂತ ಎಲ್ಲಾ ಯಹೂದ್ಯರನ್ನು ಕೂಡಿಸಿ ಅವನೇನ್ ಮಾಡಿ ಕೂತ್ಕೊಂಡು ಆರಾಧಿಸ್ಲಿ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ. ನಾನು ಕೂಡ ಉಪವಾಸ ಮಾಡ್ತೇನೆ, ನೋಡೋಣ 3 ದಿನಗಳ ಕಾಲ ಉಪವಾಸ ಮಾಡ್ತೇನೆ, ವಿಧಿ ಮೀರಿ ರಾಜ್ಯಕ್ಕೆ ಹೋಗ್ತೇನೆ. ದೇವರ ಚಿತ್ತ ಇದ್ರೆ ಸ್ತೋತ್ರ ಎಲ್ಲ ಯಹೂದ್ಯರನ್ನ ಬಿಡಿಸ್ತೇನೆ, ಇಲ್ಲಾಂದ್ರೆ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಏನ್ ಮಾಡಿ, ಉಪವಾಸ ಮಾಡಿ, ನನಗೋಸ್ಕರ ಸಹಿತ ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ಇವತ್ತು ನಾವೇನು ಮಾಡ್ಬೇಕಂತೆ, ಇವತ್ತು ನಾವು ಉಪವಾಸ ಪ್ರಾರ್ಥನೆ ಮಾಡೋದನ್ನ ಕಲೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಜೀವಿತಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಸಂಬಂಧಿಕರಿಗೆ ಮಾತ್ರ ಉಪವಾಸ ಪ್ರಾರ್ಥನೆ ಮಾಡುವುದಲ್ಲ. ನಮ್ಮ ಸಭೆಗೆ ಎಲ್ಲಿ ಯಾರಾದ್ರೂ ನೋವಲ್ಲಿದ್ರೆ, ವೇದನೆಯಿದ್ರೆ, ಕಷ್ಟದಲ್ಲಿದ್ರೆ, ದುಃಖದಲ್ಲಿ ಅವ್ರಿಗೂ ಪ್ರಾರ್ಥನೆ ಮಾಡಬೇಕು. ಹೊರಗಡೆ ಸ್ತೋತ್ರ ದೇವರ ಮಕ್ಕಳಿಗೆ ಯಾವ್ದಾದ್ರು ಕೊರತೆ ಇದ್ರೆ ಅವ್ರಿಗೋಸ್ಕರ ಉಪವಾಸ ಮಾಡೋದಕ್ಕೆ ಇಷ್ಟಪಡಬೇಕು. ರೋಗದಲ್ಲಿ ಬಿದ್ದವರಿಗೆ ಉಪವಾಸ ಮಾಡಬೇಕು. ಇವತ್ತು ಉಪವಾಸ ಪ್ರಾರ್ಥನೆ ನಾವು ಮಾಡ್ತಾ ಇರಬೇಕಾದ್ರೆ ಸ್ತೋತ್ರ ದೇವರ ಒಂದು ಶಕ್ತಿ ನಮ್ಮನ್ನು ಆವರಿಸಿಕೊಳ್ತೇವೆ. ಹಲ್ಲೆಲೂಯಾ. ಆಗದಿರುವ ಕಾರ್ಯವನ್ನು ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಕಾರಣ ಉಪವಾಸ ಪ್ರಾರ್ಥನೆ. ಆಮೆನ್. ಹಲ್ಲೆಲೂಯಾ. ಎಸ್ತರ್ ಹೇಳ್ತಾರೆ, ನಾನು ರಾಣಿಯಾಗಿದ್ದರಿಂದ ಊಟ ಮಾಡಲಿಲ್ಲ, ನಾನು ನೀರು ಕುಡಿದಿಲ್ಲ, ಊಟ ಮಾಡೋದು ಎಲ್ಲ ಬಿಟ್ಟು ಬಿಡ್ತೀನಿ, ನಾನು ಪ್ರಾರ್ಥನೆ ಮಾಡಿ. ನೀವು ಕೂಡ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಉಪವಾಸ ಮಾಡಿ, ನೀವು ಕೂಡ ಉಪವಾಸ ಮಾಡಿ. ಉಪವಾಸ ಮಾಡಿ ಓ ಸ್ತೋತ್ರ ನಮ್ಮ ದೇಶವನ್ನು ನಾವೇನ್ ಮಾಡೋಣ, ರಕ್ಷಿಸೋಣ ಅಂತೇಳಿ ಎಸ್ತರಲ್ಲಿ ಹೇಳಿ ಕಳಿಸ್ತಾ ಇದ್ದೇವೆ. ಮಗುವೆ ಎಸ್ತರು ಹೋಗಿ ಏನ್ ಮಾಡ್ತಾರೆ, ಉಪವಾಸ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಹಗಲಿರುಳು ಎಲ್ಲವನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಹಾಬನೆಂಬ
ಮಂತ್ರವಾದಿ, ಒಬ್ಬ ಸ್ತೋತ್ರ ಈ ಕೆಟ್ಟ ಏನಾಗಿದ್ದಾನೆ ಇವನು ಪ್ರಧಾನಮಂತ್ರಿ ಏನು ಮಾಡ್ತಿದ್ದಾನಂದ್ರೆ ಅವನು ಎಲ್ಲ ಯಹೂದ್ಯರನ್ನ ಸಂಹಾರ ಮಾಡೋದಕ್ಕೋಸ್ಕರ ಅವನು ರಾಜ್ಯಾಜ್ಞೆ ಹೊರಕೊಂಡಿದ್ದಾನೆ. ಯಹೂದ್ಯರ ಮೇಲೆ ಇಲ್ಲದಿರುವಂತ ಅವಮಾನವನ್ನ ಪದಗಳನ್ನ ರಾಜನ ಬಳಿಗೆ ಹೇಳಿ ಏನು ಮಾಡ್ತಾ ಇದ್ದಾನೆ, ರಾಜರೇ ನೀನಾದ್ರೂ ಶಿಕ್ಷೆ ಕೊಡು, ಇಲ್ಲಾಂದ್ರೆ ನಾನು ಬೆಳ್ಳಿ ಬಂಗಾರಗಳನ್ನು ಕೊಟ್ಟು ಏನ್ ಮಾಡ್ತೀನಿ ಇನ್ನೊಂದು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ರಾಜ್ಯನಿಗೆ ಕೋಪವನ್ನು ಎಬ್ಬಿಸಿ ಒಂದು ರಾಜ್ಯಾಜ್ಞೆ ಹೊರಡಿಸ್ತಾ ಇದ್ದಾನೆ. ಆದ್ರೆ ಸ್ತೋತ್ರ ಇವರ ಮಗುವೇ ರಾಜನ ಆಜ್ಞೆ ಕೊಟ್ಟ ನಂತರ ಮುಗಿದೋಯ್ತು, ಮತ್ತೆ ಅದನ್ನ ವಾಪಸ್ ತೆಗೆದುಕೊಂಡು ರಾಜನಿಗೆ ಸಾಧ್ಯವಿಲ್ಲ, ಆದರೆ ದೇವರಿಗೆಲ್ಲವೂ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾರೆ ಎಸ್ತೇರಳು, ಎಲ್ಲ ಯಹೂದ್ಯರು ಕೂಡ ಪ್ರಾರ್ಥನೆ ಮಾಡ್ತಾರೆ. 3 ದಿನಗಳ ಆದ ನಂತರ ಈ ಎಸ್ತೇರಳು ರಾಜನ ಬಳಿಗೆ ಹೋದಾಗ ದೇವರ ಕೃಪೆ ಎಸ್ತೇರಳ ಮೇಲಿದ್ದ ಕಾರಣ ಆಹಾಬನ ಕೆಟ್ಟ ಸಂಗತಿಗಳನ್ನ ಅಲ್ಲಿ ದೇವರು ರಾಜನಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನೀನು ಪ್ರಾರ್ಥಿಸುವಂತ ವೇಳೆಗೆ ಸ್ತೋತ್ರ, ಸೈತಾನ ಅನೇಕ ರೀತಿಯಾಗಿ ಹೋರಾಟ ಮಾಡಬಹುದು, ಅನೇಕ ರೀತಿಯಾಗಿ ಸೋಲನ್ನು ತೆಗೆದುಕೊಂಡು ಬರಬಹುದು, ಅನೇಕ ರೀತಿಯಾಗಿ ಉಪದ್ರವಗಳನ್ನು ಜೀವನ ಬರಬಹುದು. ಆದ್ರೆ ಉಪವಾಸ ಪ್ರಾರ್ಥನೆ ಮಾಡಿದಾಗ ಸ್ತೋತ್ರ ಎಲ್ಲ ಹೋರಾಟಗಳ ಮೇಲೆ ದೇವರು ಜಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಪ್ರಾರ್ಥನೆ ಮಾಡೋದನ್ನು ಉಪವಾಸ ಮಾಡೋದನ್ನ ಕರೀಲಿ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಉಪವಾಸ ಮಾಡ್ತೀವೋ ಅಷ್ಟು ದೇವರೊಟ್ಟಿಗೆ ನಾವು ವನವಾಸ ಮಾಡಲಿಕ್ಕೆ ಸಾಧ್ಯ. ದೇವರ ಮಗುವೇ, ಅನೇಕರು ಇವತ್ತು ಉಪವಾಸ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದಾರೆ. ಕ್ರೈಸ್ತರಾಗಿ ಒಂದು ದೇವರ ಮಕ್ಕಳು ಇವತ್ತು ಉಪವಾಸ ಮಾಡೋದು ಬಿಟ್ಟು ಬಿಟ್ಟಿದ್ದಾರೆ. ಉಪವಾಸ ಮಾಡೋದು ಬಿಟ್ಟದ ಕಾರಣ ಇವತ್ತು ಅವ್ರಿಗೆ ಏನು ಗೊತ್ತಾಗ್ತಿಲ್ಲ, ಪ್ರಾರ್ಥನೆ ಮಾಡೋದು ಗೊತ್ತಾಗ್ತಿಲ್ಲ, ಜಯವನ್ನು ತೆಗೆದುಕೊಳ್ಳೋದು ಗೊತ್ತಾಗ್ತಿಲ್ಲ, ದೇವರೊಟ್ಟಿಗೆ ಸ್ತೋತ್ರ ಯಾವಾಗ ಇರೋದು ಗೊತ್ತಾಗ್ತಿಲ್ಲ, ದೇವರೊಟ್ಟಿಗೆ ನಡೆಯುವುದು ಗೊತ್ತಾಗ್ತಾ ಇಲ್ಲ. ಉಪವಾಸ ಮಾಡೋದು ಬಿಟ್ಟು ನಾವೇನು ಮಾಡ್ತೀವಿ, ಇವತ್ತು ಊಟ ಮಾಡಿ 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 ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೇವೆ, ಆದ್ರೆ ನಮ್ಮ ಆತ್ಮಕ್ಕೆ ಬಲ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಆತ್ಮಕ್ಕೆ ಏನಾಗ್ತಾ ಇಲ್ಲ, ಬಲ ಸಿಗ್ತಾ ಇಲ್ಲ. ಆ ಬಲ ನಮ್ಮಲ್ಲಿ ಬೇಕಂದ್ರೆ ನಾವು ಉಪವಾಸದ ಪ್ರಾರ್ಥನೆ ಮಾಡಬೇಕು. ಆಮೇಲೆ